ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಂಥ ಟ್ವಿಸ್ಟಪ್ಪ ಸಿಗ್ತದ. ತಾಂಡವ್ಗೆ ಸಂಸಾರ ಇರೋ ವಿಶ್ವ ಶ್ರೇಷ್ಠ ಮನೆಯವರ ಮುಂದೆ ರಿವೆಲ್ ಆಗ್ತದೆ. ಆ ಕಡೆ ತನ್ವಿ ಎಚ್ಚರಾಗಿ ಭಾಗ ಕುಸುಮಾಗೆ ಶಾಕ್ ಕೊಡ್ತದಾಳೆ. ಹಾಗಾದ್ರೆ ಆಗ್ತಿರುವುದೇನು ಆಗಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಇಲ್ಲಿ ವೈಷ್ಣವ್ ಬಂದದ್ದು ತನ್ವಿಗೆ ರಕ್ತ ಕೊಟ್ಟು ಕಾಪಾಡ್ತಾನೆ. ಆದರೆ ಅದರ ನಡುವೆ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅಣ್ಣ ಕುಪ್ಪ ಮಾಡಿಕೊಂಡು ಮನೆಯಿಂದಾನೆ ಹೊರಗಡೆ ಇದ್ದಾನೆ ಅಂತ. ಆ ವಿಷಯ ಗೊತ್ತಾಗ್ತದಾಗೆ ಅವನಿಗೆ ಏನದು ಅಣ್ಣ ಕೋಪ ಹೆಚ್ಚಾಗೋಯ್ತು. ಅವನಿಗೆ ಮಗಳಿಗೆ ರೀತಿ ಆಗಿದ್ರು ಕೂಡ ಬರದೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ಗೆ ಟ್ರೈ ಮಾಡ್ತಾನೆ. ಬಟ್ ಈ ಕಡೆ ಭಾಗ್ಯ ಕಾಲ್ ಮಾಡಿದ್ರು ಯೂಸ್ ಇಲ್ಲ. ವೈಷ್ಣವ್ ನಾವು ಕೂಡ ಕಾಲ್ ಮಾಡಿದ್ವಿ, ಬಟ್ ಅವ್ನು ಕಾಲ್ ರಿಸೀವ್ ಮಾಡ್ತಿಲ್ಲ ಅವರು ಅಂತ ಹೇಳಿದಾಗ ನಾನು ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕಾವ್ಯ ಬಾಗ್ಲನ್ನ ತಟ್ತದಾಳೆ ಯಾರಾದರೂ ಇದರ ಡೋರ್ ಓಪನ್ ಮಾಡಿ ಅಂತ. ಫೈನಲಿ ರಘು ಅಲ್ಲೇ ಹೋಗ್ತಿರ್ತಾರೆ. ಏನಿದು ಯಾರೋ ಬಾಗ್ಲು ತಟ್ತಿದಾರಲ್ಲ ಅನ್ನೋ ಸೌಂಡ್ ಕೇಳಿಸುತ್ತೆ. ತಕ್ಷಣ ಬಂದು ಡ್ರಾನಲ್ಲಿ ಬೇಗ ಕೀ ಹುಡುಕ್ತಾರೆ. ಕೀ ಸಿಗತ್ತೆ. ಕೀ ತೊಗೊಂಡು ಅಲ್ಲೇ ಡೋರ್ನ ಓಪನ್ ಮಾಡ್ತಾರೆ. ತಕ್ಷಣ ಕಾವ್ಯ ಯಾರು ನಿಮ್ಮನ್ನು ಕೂಡ ಹಾಕಿದ್ದು ಅಂತ ಕೇಳ್ತಿದ್ರೆ ಏನೂ ಮಾತಾಡದೆ ಕಾವ್ಯ ತಾಂಡವ್ ರೂಮ್ಗೆ ಓಡ್ ಬರ್ತಾಳೆ. ತಾಂಡವ್ ಸರ್ ಅಂತ ಹೊಡ್ಕೊಂಡು. ಬಟ್ ತಾಂಡವ್ ಇರೋದಿಲ್ಲ. ಅವ್ರ ಫೋನ್ ರಿಂಗ್ ಆಗ್ತಿರುತ್ತೆ. ವೈಷ್ಣವ್ ಕಾಲ್ ಮಾಡ್ತಿರೋದನ್ನು ನೋಡಿ ಹೇಳಿ ವೈಷ್ಣವ್ ಸರ್ ಅಂತ ಹೇಳಿ ಕಾವ್ಯ ಕಾಲ್ ರಿಸೀವ್ ಮಾಡ್ತಾಳೆ. ನೀವು ಯಾರು, ಅಣ್ಣ ಎಲ್ಲಿ ಅಂತ ಕೇಳ್ತಿದ್ರೆ ಅದು ತಾಂಡವ್ ಸರ್ ಇಲ್ಲಿ ಯಾವುದೋ ಫಂಕ್ಷನ್ಗೆ ಬಂದಿದ್ದಾರೆ, ಫೋನ್ ನನ್ನ ಹತ್ರ ಇತ್ತು ಅಂದಾಗ ಅವ್ರ ಮಗಳಿಗೆ ಹುಷಾರಿಲ್ಲ, ಆಕ್ಸಿಡೆಂಟ್ ಆಗಿದೆ, ಆ ವಿಷಯನ ತಿಳಿಸ್ಬೇಕಿತ್ತು, ಅವನಿಗೆ ಸ್ವಲ್ಪ ಫೋನ್ ಕೊಡ್ತೀರಾ ಅಂದಾಗ ನಾನೇ ತಿಳಿಸ್ತೀನಿ ಅಂದರೆ ನನಗೆ ಕೊಡಿ ನಾನೇ ತಿಳಿಸ್ತೀನಿ ಅಂತ ವೈಷ್ಣವ್ ಹೇಳ್ತಾನೆ. ಅದ್ರ ನಡುವೆ ನೆಟ್ವರ್ಕ್ ಇಶ್ಯೂಯಿಂದ ಕಾಲ್ ಕಟ್ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ಕುಸುಮ ಅವ್ರು ಬರ್ತಾರೆ. ಏನಪ್ಪ ಇದು ಏನು ಮಾಡ್ತಿದ್ರ ಅಂತ ಕೇಳಿದಾಗ ಅಣ್ಣಂಗೆ ಕಾಲ್ ಮಾಡಿದೆ ದೊಡ್ಡಮ್ಮ, ಅವರು ಕೊಲಿಗೇನೋ ಕಾಲ್ ರಿಸೀವ್ ಮಾಡಿದ್ರು, ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ರು, ನೀವೇನು ಯೋಚನೆ ಮಾಡಬೇಡಿ, ಅಣ್ಣ ಬರ್ತಾನೆ ಅಂತದಾಗೆ ಈಗ ಬಂದರೆ ಏನಪ್ಪ ಪ್ರಯೋಜನ, ಬರಬೇಕಾದಾಗ ಬರಲಿಲ್ಲ, ಈಗ ಬಂದ್ರೇನು, ನೀನು ನನ್ನ ಮಗ, ನೀನೇ ಯಾವತ್ತೂ ಕೂಡ ನಮ್ಮ ಕಷ್ಟಕ್ಕಾಗಿದ್ದು ಅಂತ ಹೇಳ್ತಿದ್ದಾರೆ. ನಂತರ ಧನ್ಯವಾದ ತಿಳಿಸ್ತಾರೆ. ನಂತರ ಈ ವಿಷಯ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿಗೆ ಗೊತ್ತಾಗಬಾರ್ದು, ಏನೋ ಕೋಪ ಮಾಡಿಕೊಂಡು ಸಣ್ಣ ಪುಟ್ಟ ವಿಷಯ ಹೋಗಿದ್ದಾನೆ ಅಂತ ಹೇಳಿದಾಗ ಖಂಡಿತ ದೊಡ್ಡಮ್ಮ ಏನೂ ಹೇಳಲ್ಲ ನಾನು ಅಂತ ಹೇಳ್ತಾರೆ. ನಂತರ ಈ ಕಡೆ ಭಾಗ್ಯ ಕೂಡ ಲಡ್ಡುಗೆ ವಿಷಯ ಗೊತ್ತಾಗಬಾರ್ದು, ಇಲ್ಲಾಂತ ತುಂಬಾ ವರಿ ಮಾಡ್ಕೋತಾಳೆ ಅಂದಾಗ ಖಂಡಿತ ಮಹಾಲಕ್ಷ್ಮಿ ಅವ್ರಿಗೆ ವಿಷಯ ಹೇಳುವುದಿಲ್ಲ, ನಾನು ಸ್ವಲ್ಪ ಅರ್ಧದಲ್ಲಿ ಕೆಲಸ ಬಿಟ್ಟು ಬಂದಿದೆ, ಏನಾದರೂ ಇದ್ದರೆ ನನಗೆ ವಿಷಯ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳಿ ವೈಷ್ಣವ್ ಅಲ್ಲಿಂದ ಹೊರಡ್ತಾರೆ. ದೇವರಿಗೆ ಧನ್ಯವಾದ ತಿಳಿಸ್ತಿದ್ದಾರೆ. ಕುಸುಮ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ತಮ್ಮ ಮಗಳಿಗೆ ರಕ್ತ ಹಾಗೆ ಮಾಡಿದೆಯಲ್ಲ ದೇವರೇ, ವೈಷ್ಣವನ್ನ ಕಳಿಸಿ ದೇವ್ರ ಥರ ಅಂತ. ನಂತರ ಅಲ್ಲಿ ತಾಂಡು ಮತ್ತು ಶ್ರೇಷ್ಠಗೆ ಇಬ್ರಿಗೂ ಕೂಡ ಎಂಗೇಜ್ಮೆಂಟ್ ಆಗ್ತದೆ. ಹಾರನ ಬದಲಾಯಿಸ್ಕೊತಾ ಇದ್ದಾರೆ. ಈ ಕಡೆ ತಾಂಡವ್ಗೆ ಏನಪ್ಪ ಇದು ಒಂದು ಸಣ್ಣ ಸಿಂಪಲ್ ಶಾಸ್ತ್ರ ಅಂತ ಬಂದೆ, ಇಲ್ಲೇನಿದು ಇಡೀ ಎಂಗೇಜ್ಮೆಂಟ್ ಮಾಡಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಿದ್ದಾರೆ, ಈ ರೀತಿ ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ, ಏನು ಮಾಡಲಿ ನಾನು, ಅಮ್ಮಂಗಿದೆಲ್ಲ ಗೊತ್ತಾದರೆ ಖಂಡಿತ ನನ್ನ ಊತಾಕ್ಬಿಡ್ತಾರೆ ಅಂತ ಹೆದರ್ಕೋತಿದ್ರೆ ಫೈನಲಿ ಹಾರ ಬದಲಾವಣೆ ಆದ ನಂತರ ಈ ಕಡೆ ರಿಂಗ್ ಎಕ್ಸ್ಚೇಂಜ್ ಇದೆ. ಈ ಕಡೆ ಇಬ್ರು ಕೈಗೂ ರಿಂಗ್ ಕೊಡ್ತಾರೆ. ಎಕ್ಸ್ಚೇಂಜ್ ಮಾಡಿ ಅಂತಿದ್ದಾಗ ಈ ಕಡೆ ಶ್ರೇಷ್ಠಗಂತೂ ಎಲ್ಲಿಲ್ಲದೆ ಇರೋ ಖುಷಿ. ಆದರೆ ಇಲ್ಲಿ ತಾಂಡವ್ಗೆ ಏನು ಮಾಡೋದು, ಆಲ್ರೆಡಿ ಮದುವೆ ಆಗಿದ್ದಾರೆ, ಮತ್ತೊಂದು ಮದುವೆ ಪ್ರಯಾಣಕ್ಕೆ ಕಾಲಿಡ್ತಿದ್ದಾರೆ, ಸಂಸಾರ ದೋಣಿಯಲ್ಲಿ ಕಾಲಿಡ್ತಿದ್ದಾರೆ. ಈ ಕಡೆ ಅಮ್ಮ ಅಪ್ಪ ತನ್ನ ಮುದ್ದಿನ 2 ಮಕ್ಕಳು ಹೆಂಡತಿ ಭಾಗ್ಯ ತಾವಿಬ್ಬರು ಮದುವೆ ಆಗಿ ಬಂದಾಗ ಅಮ್ಮ ಬರ್ಮಾಡ್ಕೊಂಡು ಆಡಿದ ಮಾತುಗಳು, ಭಾಗ್ಯ ತೋರಿಸಿದ ಕಾಳಜಿ ಪ್ರೀತಿ ಎಲ್ಲವೂ ಕೂಡ ನೆನಪಾಗುತ್ತೆ. ಆದರೂ ಕೂಡ ಖಂಡಿತ ಇದು ಗೊತ್ತಾದರೆ ನನ್ನ ಕತೆ ಮುಗೀತು ಅಂತ ಅಂದ್ಕೊಂಡೆ ರಿಂಗ್ ಹಾಕೋಕೆ ಹೋಗ್ತಾರೆ. ಅಷ್ಟರಲ್ಲಿ ಕಾವ್ಯ ಬಂದು ನಿಲ್ಲಿಸಿ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ. ತಕ್ಷಣ ಎಲ್ಲರೂ ಕೂಡ ಗಾಬರಿಯಾಗಿ ಕಾವ್ಯ ಕಡೆ ನೋಡ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಏನು ಕಾವ್ಯ ಯಾಕೆ ಈ ರೀತಿ ಮಾಡ್ತಿದ್ದಾಳೆ, ವಿಷಯ ಹೇಳ್ಬಿಡ್ತಾಳೆ ಅನಿಸುತ್ತೆ ಅಂತ ಅಂದ್ಕೊಂಡೆ ಕೆಳಗಡೆ ಬಂದು ಅವಳನ್ನ ತಪ್ಪಿಕೊಂಡು ಏನು ಮಾಡೋಕೆ ಹೊರಟಿದ್ಯಾ, ತಾಂಡವ್ಗೆ ವಿಷಯ ಹೇಳೋಕೆ ಹೊರಟಿದ್ಯಾ ನೀನೇನಾದರೂ ಈಗ ಬಂದು ವಿಷಯ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಅಪ್ಪ ಹಾರ್ಟ್ ಪೇಷಂಟ್ ಎದೆ ಇಟ್ಕೊಂಡು ಕೆಳಗಡೆ ದಪ್ಪನ ಬಿದ್ದು ಸತ್ತು ಹೋಗ್ತಾರೆ, ಆ ರೀತಿ ಆಗಬೇಕಾ ಕಾವ್ಯ ಅಂತ ಹೇಳ್ತಾರೆ. ಕಾವ್ಯಗೆ ಭಯ ಶುರುವಾಗುತ್ತೆ. ಶ್ರೀವರ ಅವ್ರನ್ನೇ ನೋಡ್ತಾರೆ. ನಂತರ ಏನಾಯಿತು, ಯಾಕೆ ಕಾವ್ಯ ಈ ರೀತಿ ನಿಲ್ಲಿಸಿ ಅಂತ ಹೇಳಿದ್ಲು ಅಂತ ಅಮ್ಮ ಕೇಳ್ತಿದ್ರೆ, ಅದು ಏನಿಲ್ಲ ಅಮ್ಮ, ಕಾವ್ಯ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ನಾನು ಇಲ್ಲದೆ ಹೇಗೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಿದ್ರ ಅಂತ ಹೇಳಿ ಈ ರೀತಿ ನಿಲ್ಲಿಸಿದ್ಲು ಅಷ್ಟೇ ಅಂತ ಹೇಳ್ತಿದ್ದಾರೆ. ಕಾವ್ಯ ಅಂತ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಿದ್ರ, ಆಹಾ ಒಂದೇ ಕ್ಷಣಕ್ಕೆ ಹೇಗೆ ಚೇಂಜ್ ಮಾಡಿಬಿಟ್ಲಪ್ಪ, ಪಾತ್ರಗಿತ್ತೆ ಅಂತ ಸುಂದರಿ ಅವರು ಅನ್ಕೋತಿದ್ದಾರೆ. ಫೈನಲಿ ಕಾವ್ಯ ಬಂದು ನಿಂತ್ಕೋತಾಳೆ. ಈ ಕಡೆ ಎಂಗೇಜ್ಮೆಂಟ್ ಮತ್ತೆ ಕಂಟಿನ್ಯೂ ಆಗತ್ತೆ.
ಈ ಕಡೆ ತಾಂಡವಂತೂ ಮೇಲ್ನೋಟಕ್ಕೆ ನಗ್ತಿದ್ದಾನೋ ಒಳಗಡೆ ಭಯ ಪಡ್ತಿದ್ದಾರೆ. ಜನಗಳಲ್ಲಿ ಯಾರಾದರೂ ಗೊತ್ತಿರೋರು ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಹೆದರ್ಕೋತಿದ್ದಾರೆ. ಅದರ ನಡುವೆ ಕೂಡ ಖುಷಿಯಿಂದ ಮೇಲ್ನೋಟಕ್ಕೆ ಶ್ರೇಷ್ಠನ ನೋಡಿದ್ದೆ ಒಂದು ಕಣ್ಣು ನೋಟದಲ್ಲಿ ಕೊಡ್ತಾಳೆ ಎಚ್ಚರಿಕೆನ. ತಕ್ಷಣ ತಾಂಡವ್ ಮುಖದಲ್ಲಿ ಖುಷಿ ಬಂದ್ಬಿಡತ್ತೆ. ಶ್ರೇಷ್ಠ ನೋಡ್ತಿದ್ದಾಗೆ ಸ್ಟೈಲಿಶ್ ಹುಡುಗಿ, ಇಷ್ಟ ಇರೋ ಹುಡುಗಿ, ಸೂಪರ್ವಾಗಿರೋ ಹುಡುಗಿ ಅಂತ ಎಲ್ಲನೂ ಕೂಡ ಮರೆತು ಬಿಡ್ತಿದ್ದಾರೆ. ಫೈನಲಿ ರಿಂಗ್ ಎಕ್ಸ್ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಪುರೋಹಿತರು ಕೂಡ ಅಲ್ಲೇ ಇದ್ದಾರೆ. ಫೈನಲಿ ಇಬ್ಬರ ನಡುವೆ ರಿಂಗ್ ಎಕ್ಸ್ಚೇಂಜ್ ಆಗುತ್ತೆ. ಆದರೆ ಇಲ್ಲಿ ರಘುಗೆ ಮಾತ್ರ ಏನದು, ಯಾಕೆ ಕಾವ್ಯ ಓಡಿ ಬಂದರು, ಯಾಕೆ ಯಾರು ಅವ್ರನ್ನ ಒಳಗಡೆ ಕೂಡ ಹಾಕಿದ್ರು ಅನ್ನೋದೇ ತಲೆಯಲ್ಲಿ ಓಡ್ತಾ ಇದೆ. ಎಲ್ಲರೂ ಕೂಡ ಕ್ಲಾಪ್ಸ್ ಬಡಿತಾರೆ. ಶ್ರೀವರ ಹಾಗೆ ಅವ್ರ ಅಮ್ಮಂಗಂತೂ ಹೆಂಡತಿಗಂತೂ ಶ್ರೇಷ್ಠ ಅಪ್ಪ ಅಮ್ಮಂಗೆ ನಿಟ್ಟುಸಿರು ಬಿಟ್ಟಾಗುತ್ತೆ. ತನ್ನ ಮಗಳು ಎಂಗೇಜ್ಮೆಂಟ್ ಆಯಿತು, ಕಣ್ಣಾರೆ ನೋಡಿದ್ವಿ ಅಂತ. ನಂತರ ಈ ಕಡೆ ಕಾವ್ಯಗೆ ನಿಲ್ಲೋಕ್ಕಾಗ್ತಿಲ್ಲ, ವಿಷಯ ಹೇಳಬೇಕು. ರಘು ಕಾವ್ಯ ಹತ್ರ ಬರ್ತಾರೆ. ಏನು ಕಾವ್ಯ ಅವರೇ, ನೀವು ತುಂಬ ಗಾಬರಿಯಿಂದ ಬಂದು ನಿಲ್ಲಿಸಿ ಅಂತ ಹೇಳಿದ್ರೆ, ಆದರೆ ಶ್ರೇಷ್ಠ ಏನೋ ಬಂದು ನಿಮ್ಮನ್ನು ತಪ್ಪಿಕೊಂಡು ಏನೋ ಹೇಳಿದ್ಲು. ಆಮೇಲೆ ಸುಮ್ಮನೆ ಆದ್ರಿ. ನಿಮ್ಮನ್ನ ಯಾರೋ ಕೂಡ ಹಾಕಿದ್ರು. ಯಾಕೆ, ಏನು, ಯಾರು ಅಂತ ಕೇಳಿದ್ರು ಕೂಡ ನೀವು ಏನೂ ಉತ್ತರ ಹೇಳಿದೆ ಇಲ್ಲಿ ತನಕ ಬಂದುಬಿಟ್ರೆ ಖಂಡಿತ ಏನೂ ಇದೆ. ಯಾಕೆ ಆ ರೀತಿ ಹೇಳಿದ್ರಿ, ಏನು ಅಂತ ಕೇಳ್ತಿದ್ರೆ ಈ ಕಡೆ ಕಾವ್ಯ ಏನೂ ಕೂಡ ಮಾತಾಡಲ್ಲ. ನಂತರ ಆ ಕಡೆ ತಮ್ಮ ಮಗ ಬರಲೇ ಇಲ್ವಲ್ಲ ಅಂತ ಹೇಳಿ ಸುನಂದವ್ರು ಮಾತಾಡ್ತಾರೆ. ಈ ಕಡೆ ಕುಸುಮವ್ರಿಗೂ ಕೂಡ ಮಗನ ಮೇಲೆ ತುಂಬ ಅಂದರೆ ತುಂಬ ಸಿಟ್ಟಿದೆ. ಇವ್ರು ಬರಲೇ ಇಲ್ವಲ್ಲ ಅಂತ ಕೂಡ ಭಾಗ್ಯಗೂ ಬೇಜಾರಿದೆ. ಫೈನಲಿ ಇಲ್ಲಿ ತಮ್ಮ ಮಗಳು ಹುಷಾರಾಗ್ತಿದ್ದಾಳು ಅನ್ನೋ ಒಂದು ಸಮಾಧಾನ. ನರ್ಸ್ ಬಂದು ನಿಮ್ಮ ಮಗಳಿಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡ್ಬೋದು ಅಂತ ಹೇಳ್ತಿದ್ದಾಗೆ ಕುಸುಮ ಭಾಗ್ಯ ಎಲ್ಲರೂ ಕೂಡ ಒಳಗಡೆ ಹೋಗಿ ತಮ್ಮ ಮಗಳನ್ನ ನೋಡ್ತಾರೆ. ತನ್ವಿ ಮಾತಾಡ್ತಿದ್ದಾಳೆ ಮಾಸ್ಕ್ ಒಳಗಡೆನೆ. ಪಪ್ಪ ಒಳ್ಳೆಯವರಲ್ಲ, ಪಪ್ಪ ಕೆಟ್ಟವರು, ಪಪ್ಪ ಸರಿ ಇಲ್ಲ, ಪಪ್ಪಂಗೆ ನಾವು ಬೇಕಾಗಿಲ್ಲ, ನಾವು ಇಷ್ಟ ಇಲ್ಲ ಅಂತ. ಇದನ್ನು ನೋಡಿ ಕುಸುಮ ಮತ್ತು ಭಾಗ್ಯಕ್ಕೆ ಶಾಕ್ ಆಗುತ್ತೆ. ಏನಿದು, ನಮ್ಮ ಮಗಳು ಇಂಥ ಟೈಮಲ್ಲಿ ಕೂಡ ಇದನ್ನೇ ಕನ್ವರ್ಸಿದ್ದಾಳೆ ಅಂತ. ತನ್ವಿ ಪುಟ್ಟ ಬಂಗಾರಿ ಅಂತ ಹೇಳ್ತಿದ್ರೆ, ಇಲ್ಲ ನಂಗೆ ಪಪ್ಪ ಬೇಡ, ಹೇಟ್ ಯು ಪಪ್ಪ, ನೀವು ಒಳ್ಳೆಯವರಲ್ಲ ಪಪ್ಪ, ನೀವು ಸರಿ ಇಲ್ಲ ಪಪ್ಪ, ನಿಮ್ಗೆ ನಾವು ಬೇಕಾಗಿಲ್ಲ, ನನಗೂ ನೀವು ಬೇಕಾಗಿಲ್ಲ ಅಂತ ಹೇಳಿ ಕನ್ವರ್ಸ್ಕೊಂಡು ಹಾಗೆ ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ. ತಕ್ಷಣ ಕಿಚ್ಕೋತಾಳೆ ಭಾಗ್ಯ. ಸಿಸ್ಟರ್, ಡಾಕ್ಟರ್ ಬನ್ನಿ, ನಮ್ಮ ತನ್ವಿ ಪುಟ್ಟ ಅನ್ಕಾನ್ಷಿಯಸ್ ಆಗಿಬಿಟ್ಲು, ಮತ್ತೆ ಪ್ರಜ್ಞೆ ಇಲ್ಲ ಅಂತ ಹೇಳ್ತಿದ್ದಾಗೆ ಅವಳಿಗೆ ಸ್ಟ್ರೆಸ್ ಆಗಿದೆ ಅಂತ ಹೇಳ್ತಾರೆ. ಮತ್ತು ಅವಳಿಗೆ ಸ್ವಲ್ಪ ರಿಲೀಫ್ ಆಗಬೇಕು, ಟೈಮ್ ಕೊಡಿ ಅಂತಾರೆ. ಆ ನಂತರ ಸ್ವಲ್ಪ ಟೈಮ್ನ ನಂತರ ತನ್ವಿ ಕೂಡ ಹುಷಾರಾಗ್ತಾಳೆ. ನಂತರ ಈ ಕಡೆ ಕಾವ್ಯ ಸ್ಟೇಜ್ ಹತ್ರ ತಾಂಡವ್ ಹತ್ರ ಹೋಗಿ, ತಾಂಡವ್ ತೊಗೊಳ್ಳಿ ನಿಮ್ಮ ಫೋನ್ ಅಂತದಾಗೆ ಫೋನ್ ಇಸ್ಕೋತಾರೆ ತಾಂಡವ್. ನಂತರ ಅದು ನಿಮ್ಮ ಮನೆಯವರು ಅಂತದಾಗೆ ಈ ಕಡೆ ತಾಂಡವು ಶ್ರೇಷ್ಠ ಎಲ್ಲ ಕೂಡ ಶಾಕ್ ಆಗ್ತಾರೆ. ಫೈನಲಿ ಕಾವ್ಯ ಏನೇ ಹೇಳ್ತಾಳೆ, ನಿಮ್ಮ ಮನೆಯವ್ರಿಗೆ ತೊಂದರೆ ಆಗಿದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ತನ್ವಿನ ಅಂತ ಸತ್ಯ ಹೇಳಿಬಿಡ್ತಾಳೆ. ಸತ್ಯ ಗೊತ್ತಾಗ್ತಿದ್ದಾಗೆ ತಾಂಡವ್ ಅಲ್ಲಿಂದ ಹೊರಟು ನಡೆದು ಬಿಡ್ತಾನೆ. ಆ ನಂತರ ಈ ಕಡೆ ಒಂದು ದೊಡ್ಡ ಸತ್ಯ ರಿವೀಲ್ ಆಗ್ತದೆ. ಆ ರಿವೀಲ್ ಆಗ್ತಿರೋದೇ ತುಂಬ ರೋಚಕವಾಗಿದೆ ಅಂತ ಹೇಳ್ಬೋದು. ಈ ಕಡೆ ಯಾಕೆ ಏನಾಗ್ತದೆ ಇಲ್ಲಿ ಅಂತ ಶ್ರೇಷ್ಠ ಅಪ್ಪ ಅಮ್ಮ ಕೇಳ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಒಂದು ಸತ್ಯನ ಬಾಯಿ ಬಿಡ್ತಿದ್ದಾಳೆ. ಈ ಕಡೆ ತಾಂಡವ್ಗೆ ಒಂದು ಸಂಸಾರ ಇದೆ, ಒಂದು ತಾಂಡವ್ಗೆ ಒಂದು ಮಗಳಿದ್ದಾಳೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಶಾಕ್ ಆಗ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು, ತಾಂಡವ್ಗೆ ಮಗಳಿದ್ದಾಳೆ ಅಂತ ಶ್ರೀವರ ಹೇಳ್ತಿದ್ರ. ಈ ಕಡೆ ರಘು ಏನು ತಾಂಡವ್ಗೆ ಆಲ್ರೆಡಿ ಒಂದು ಸಂಸಾರ ಇದೆಯಾ ಅಂತಿದ್ರೆ. ಈ ಕಡೆ ಶ್ರೇಷ್ಠ ಹೌದು, ತಾಂಡವ್ಗೆ ಒಬ್ಳು ಮಗಳಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಏನಪ್ಪ ಇದು, ಸತ್ಯ ಹೇಳಬಿಟ್ರೆ ಈಗ ಶ್ರೀವರ ಅವ್ರಿಗೆ ಏನೂ ಆಗೋದಿಲ್ವಾ? ಹಾಗಾದರೆ ತಾಂಡವ್ಗೆ ಮದುವೆ ಆಗಿದೆ, ಮಗಳಿದ್ದಾಳೆ ಸತ್ಯ ಹೇಳ್ತಿದ್ದಾರೆ, ಅಥವಾ ತಾಂಡವ್ಗೆ ಒಬ್ಬ ತಮ್ಮ ಅಣ್ಣನೋ ಇದ್ದು ಅವ್ರಿಗೆ ಮಗಳಿದ್ದಾಳೆ, ಅವಳಿಗೇನೋ ಆಕ್ಸಿಡೆಂಟ್ ಆಗಿದೆ ಅಂತಾರ, ಅಥವಾ ತಾಂಡವ್ಗೆ ಹೆಂಡತಿ ಸತ್ತೋಗಿದ್ದಾಳೆ ಮಗಳಿದ್ದಾಳೆ ಅಂತ ಹೇಳ್ತಾರೆ. ಯಾವ ರೀತಿ ಸತ್ಯ ರಿವೀಲ್ ಆಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿದ್ದನ್ನು ಮರಿಬೇಡಿ.